ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮನೆ ಮಸಾಲೆ. ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ವೆಜಿಟೇಬಲ್ ಪಲಾವ್ ಮದುವೆ ಮನೆಯಲ್ಲಿ ಮಾಡುವಂತಹ ರುಚಿಯೊಂದಿಗೆ. ಬನ್ನಿ ನೋಡೋಣ ಹೇಗೆ ಮಾಡೋದು. 1 ಕ್ಯಾರೆಟು, 1 ಹಿಡಿಯಷ್ಟು ಹುಳ್ಳಿಕಾಯಿ, 1 ಕ್ಯಾಪ್ಸಿಕಮು, 1 ಆಲೂಗೆಡ್ಡೆ, 1 ಗೆಡ್ಡೆಕೋಸು ತೊಗೊಂಡಿದ್ದೀನಿ. ನೀವು ಬೇರೆ ಯಾವ ತರಕಾರಿನಾದರೂ ಆ್ಯಡ್ ಮಾಡ್ಬೋದು. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು, 1 ಮೀಡಿಯಮ್ ಸೈಜ್ ಟೊಮೊಟೊ ಅದನ್ನು ಹೆಚ್ಚಿಟ್ಕೊಳ್ಳಿ. 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಳ್ಳಿ. 1 ಚಿಕ್ಕ ಶುಂಠಿ ಪೀಸು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ ಅದಷ್ಟೂ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1 ಲೋಟ ಅಕ್ಕಿ, 1 ಮೀಡಿಯಮ್ ಲೋಟ ಅಕ್ಕಿನ ಬಾಸುಮತಿ ರೈಸು ನೆನೆಯೋಕ್ಕೆ ಇಟ್ಟಿದ್ದೀನಿ. ಅಕ್ಕಿ ಎಷ್ಟು ನೆನೆಸ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಮೃದುವಾಗಿ ಉದ್ದುದ್ದವಾಗಿ ಅನ್ನ ಆಗುತ್ತೆ. ಸೊ ಹಾಗಾಗಿ ನೀವು ಅಡುಗೆ ಶುರು ಮಾಡೋವಾಗಲೇ ಅಕ್ಕಿನ ಒಂದು ನೀರಲ್ಲಿ ಹಾಕಿ ನೆನೆಯೋಕ್ಕಿಡಿ. ಒಗ್ಗರಣೆ ಹಾಕುವಾಗ ಸ್ವಲ್ಪ ಧನಿಯಾ ಪೌಡರ್ ಬೇಕಾಗುತ್ತೆ, ಸ್ವಲ್ಪ ಅರಶಿನ ಪೌಡರು. ನಂತರ ಮಸಾಲೆ ಐಟಮ್ಸ್ ಜಾಪತ್ರೆ, ಕಲ್ಲುವ್ವ, 2 ಏಲಕ್ಕಿ ಆ್ಯಂಡ್ ಚಕ್ಕೆ, ಲವಂಗ, ಸ್ಟಾರ್ ಹೂವು ಅಂತ ಬರುತ್ತೆ ಅದು. ನಂತರ ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಜೊತೆಯಲ್ಲಿ 2 ಪಲಾವ್ ಎಲೆ, ಇದಿಷ್ಟು ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಸಾಸಿವೆ ಹಾಕ್ಕೊಳ್ಳಿ, ಆಪ್ಷನಲ್ ಅದು, ಬಟ್ ನಾನು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನು ಎಣ್ಣೆ, 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ನಾವು ಏನೇನು ಮಸಾಲೆ ಐಟಮ್ ತೆಗೆದಿಟ್ಕೊಂಡಿದ್ವಿ ಅದು ಎಲ್ಲನೂ ಹಾಕ್ಕೊಳ್ಳಿ. ಫಸ್ಟು ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂದ ತಕ್ಷಣ ಏನೇನು ಪಲಾವ್ ಸಾಮಾನಿರುತ್ತೆ ಆ ಮಸಾಲೆ ಸಾಮಾನ ಎಲ್ಲನೂ ಹಾಕಿ ಹುರಿದಿಡಬೇಕು. ಸೊ ಅದೊಂದು ಸ್ವಲ್ಪ ಘಮ ಬರ್ತಾ ಇದ್ದಂಗೆ ಹೆಚ್ಚಿಟ್ಟಿರೋವಂಥ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದೊಂದು 2 ಸೆಕೆಂಡ್ ಫ್ರೈ ಆದ ತಕ್ಷಣ ಅದಕ್ಕೆ ನೀವು ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಆ್ಯಂಡ್ ಇದೆಲ್ಲನೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿರಲಿ, ಹೈ ಫ್ಲೇಮ್ ಬೇಡ. ಸೊ ಅದಾದ ನಂತರ ಸೊಪ್ಪು ತೆಗೆದಿಟ್ಕೊಂಡಿರ್ತೀವಲ್ವ, ಸಬ್ಬಕ್ಕಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದೆರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಹಸಿ ವಾಸನೆ ಒಂದು ಸ್ವಲ್ಪ ಹೋಗ್ತಾ ಇದ್ದಂಗೆ ಅದಕ್ಕೆ 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬೇಯಬೇಕು, ಏಕೆಂದರೆ ನಿಮ್ಗದು ಹಸಿ ವಾಸನೆ ಹೋಗಬೇಕು. ಇದಾದ ನಂತರ 1 ಹೆಚ್ಚಿರೋ ಅಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಣ್ಣೆ ಕಡಿಮೆ ಬೇಕು ಅಂತ ಇರೋರು ಈ ಟೈಮ್ನಲ್ಲಿ ತುಪ್ಪನ ಹಾಕ್ಕೊಬೋದು. ಎಣ್ಣೆ ಕಡಿಮೆ ಮಾಡ್ಕೊಂಡು ತುಪ್ಪ ಹಾಕ್ಕೊಬೋದು ಇದಕ್ಕೆ. ಇದೆಲ್ಲ ಆದ ನಂತರ ನಾವು ಏನೇನು ಹೆಚ್ಚಿಟ್ಟಿದ್ವಿ ತರಕಾರಿಗಳು, ಆ ತರಕಾರಿಗಳನ್ನು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಟ್ಕೊಳ್ಳೋಣ. ತರಕಾರಿ ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯ್ಕೊಳ್ಳಿ. ಅದು ಒಂದು ಸ್ವಲ್ಪ ಬೇಯ್ತಾ ಇದ್ದಂಗೆ ನಾವು ಏನು ಅಳತೆ ನೀರು ಇಟ್ಟಿರ್ತೀವಿ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಈ ಟೈಮ್ನಲ್ಲಿ ನೀವು ನೀರು ಎಷ್ಟು ತೊಗೋಬೇಕು ಅಂತ ಅಂದರೆ 1:2 ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ. ಸ್ವಲ್ಪ ತರಕಾರಿ ಆ ಮಸಾಲೆ ಎಲ್ಲನೂ ಆ ನೀರಿಗೆ ಸ್ವಲ್ಪ ಫ್ಲೇವರ್ ಇದು ಮಾಡ್ಕೊಳ್ಳಿ. ಅದಾದ ನಂತರ ನೀವು ಏನು ತೊಳೆದು ನೆನೆಯಾಕಿ ಇಟ್ಟಿದ್ದೀರಾ ಆ ಅಕ್ಕಿನ ಇದಕ್ಕೆ ಹಾಕ್ಕೊಬೇಕಾಗತ್ತೆ. ನಾನು ತೊಗೊಂಡಿರೋದು ದಾವತ್ ಬಾಸುಮತಿ ರೈಸು. ಇದು ಆ್ಯಕ್ಚುಲಿ ತುಂಬ ನೆನ್ಸೋಕ್ಕೆ ಮುಂಚೆ ಎಷ್ಟು ಸೈಜ್ ಇತ್ತು, ನೆಂದಾದಮೇಲೆ ಅದೊಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಲೆಂತು. ಸೊ ಇದು ಚೆನ್ನಾಗಿರುತ್ತೆ. ಇದು ನಾನು ಯೂಶ್ವಲಿ ದಾವತ್ ತೊಗೊತೀನಿ. ಸೊ ಟ್ರೈ ಮಾಡಿ ಒಂದು ಸರಿ ತೊಗೊಂಡು. ಸೊ ಅಕ್ಕಿ ಹಾಕಿ ನೀರು ಕುದಿ ಬರ್ತಾ ಇದ್ದಂಗೆ ಅದಕ್ಕೆ ನಾವೇನು ಹೆಚ್ಚಿಟ್ಟಿದ್ದೀವಿ ಆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುವ್ಕೊಬೇಕು. ಇದನ್ನು ಮಿಕ್ಸ್ ಮಾಡಿ ಈ ಟೈಮ್ನಲ್ಲಿ ನೀವು ರುಚಿ ನೋಡ್ಕೊಬೋದು, ಉಪ್ಪು ಖಾರ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಖಾರ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಈ ಟೈಮ್ನಲ್ಲಿ ನೀವು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನನಗೆ 4 ಮೆಣಸಿನ್ಕಾಯಿಂದ 5 ಮೆಣಸಿನ್ಕಾಯಿ ಸಾಕಾಗತ್ತೆ. ಸೊ ಇದಾದ ನಂತರ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುವಾಕಿ ಅದಕ್ಕೆ ಉಪ್ಪು ಚೆಕ್ ಮಾಡಿಕೊಂಡು ರುಚಿನ ನೀವು ಕುಕ್ಕರ್ನ ಲಿಡ್ಡನ್ನು ನೀವು ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊಬೋದು. ಸೊ ಅದು ವಿಷಿಲ್ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ. ಅಕ್ಕಿ ನೀವು ಹಾಕೋವಾಗ ಎಷ್ಟಿತ್ತು ಅದಕ್ಕಿಂತ ಉದ್ದ ಬಂದಿದೆ ಆ್ಯಂಡ್ ಉಡಿಯಾಗಿದೆ, ಮೆತ್ತಗಿದೆ. ನೀವು ಒಂದು ಸರಿ ಟೇಸ್ಟ್ ಮಾಡಿದ್ರೆ ಮತ್ತೆ ನೀವು ಇದೇ ಟೇಸ್ಟೇ ಕೇಳ್ತಾರೆ ಮನೆಯಲ್ಲಿ ಕೂಡ. ಸೊ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಆ್ಯಂಡ್
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಈ ರುಚಿ ನಿಮ್ಮ ಮನೆಯಲ್ಲಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್. ಆ್ಯಂಡ್ ನೋಟಿಫಿಕೇಷನ್ನ ಆನ್ ಮಾಡೋದು ಮರಿಬೇಡಿ. ನನ್ನ ನೆಕ್ಸ್ಟ್ ರೆಸಿಪಿ ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀನಿ. ಹೆಲ್ದಿ ಆಗಿರಿ ಆ್ಯಂಡ್ ಸಂತೋಷವಾಗಿರಿ. ಹ್ಯಾಪಿ ಯು ಈಸ್ ಹ್ಯಾಪಿ ಫ್ಯಾಮಿಲಿ.